ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾತ್ರ ವಾಟಾಳ್ ನಾಗರಾಜ್ ಇದ್ದಾರೆ. ಸರ್, ನಾಳೆ ಏನಿರುತ್ತೆ ಏನಿರಲ್ಲ ಬಂದ್ಗೆ? ನಾಳೆ ನಮ್ಮ ಪ್ರಕಾರ ಸಂಪೂರ್ಣ ಬಂದ್ ಆಗುತ್ತೆ. ಸರ್, ಬಂದ್ಗೆ ನಿಮ್ ಜೊತೆ ಸಭೆ ಕರೆದಾಗ ಎಲ್ಲರೂ ಕೂಡ ತಮ್ಮ ಜೊತೆ ಬೆಂಬಲ ಕೊಟ್ಟಿದ್ರು. ಇವತ್ತು ಸಾಕಷ್ಟು ಜನ ಇಲ್ಲ ಅಂತಿದ್ದಾರೆ ಬೆಂಬಲ. ಅದೇನು ಅಂತ ನನಗೆ ಗೊತ್ತಿಲ್ಲ ಇನ್ನುವೆ. ಈಗ ನಾವು ಅವ್ರ ಬೆಂಬಲ ಎಲ್ಲ ಕೊಟ್ಟಿರೋದ್ರಿಂದ ಅವ್ರು ಈ ಕ್ಷಣದವರೆಗೂ ನನ್ನ ಹತ್ರ ಬಂದು ಯಾರು ಮಾತಾಡಿಲ್ಲ. ಆಯ್ತಾ, ಅವತ್ ಬೆಂಬಲ ಕೊಟ್ಟರು ಭಾರಿ ಜೋರಾಗಿ, ನಿಮ್ಗೆಲ್ಲ ಗೊತ್ತು. ನಿಮ್ಮ ಎದುರಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಬಂದ್ನಲ್ಲಿ ಮಾಡ್ತೀವಿ. ಪ್ರವೀಣ್ ಶೆಟ್ಟಿ ಅವರು ಹೇಳ್ತಿದ್ದಾರೆ, ವಾಟಾಳ್ ನಾಗರಾಜ್ ಅವರ ಒಳ್ಳೆ ಎಲ್ಲಾ ಹೋರಾಟಕ್ಕೂ ನಾವು ಬೆಂಬಲ ಕೊಟ್ಟಿದ್ವಿ, ಈ ಬಾರಿ ನಾವು ಮನವಿ ಮಾಡ್ತೀವಿ ಅಂತಿದ್ದಾರೆ. ಸ್ವಂತಕ್ಕೆ ನಮ್ ದೊಡ್ಡ ಪುಂಚ ಇದಲ್ಲ ಹೋರಾಟ, ಇಡೀ ರಾಜ್ಯಕ್ಕೆ ಹೋರಾಟ ಮಾಡಿದೀವಿ. ಅವ್ರು ಬೆಂಬಲ ಕೊಟ್ಟಿರ್ಬೋದು, ಆದ್ರೆ ಅವರೇ ಪ್ರವೀಣ್ ಕುಮಾರ್ ಶೆಟ್ಟಿನೇ ಮೈಸೂರು ಬ್ಯಾಂಕ್ ಹತ್ರ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ವುಡ್ಲ್ಯಾಂಡ್ಸ್ ನಲ್ಲಿ ನಾವೆಲ್ಲ ಬಂದು ಬೆಂಬಲ ಕೊಟ್ಟಿದ್ವಿ ಅಂತೇಳಿ ಎಲ್ಲರೂ ಹೇಳಿದ್ರು. ನಿಮ್ಮೆದುರಿಗೆ ಮುಗಿತಲ್ಲ. ಈಗ ನಾಳೆ ಏನಿರುತ್ತೆ ಏನಿರಲ್ಲ ಸರ್? ನಾಳೆ ಆಸ್ಪತ್ರೆಗಳು ಇರ್ತವೆ, ಔಷಧಿ ಅಂಗಡಿ ಇರ್ತವೆ, ಬಹಳ ತೀರಾ ಆಂಬ್ಯುಲೆನ್ಸ್ಗಳು ಇರ್ತವೆ, ತೀರಾ ತುರ್ತು ವಾಹನ ಇದ್ದರೆ ಇರ್ಬೋದು. ಮತ್ತು ಮಾಧ್ಯಮದವರು ನಾವೇನು ನಿಮಗೆ ತೊಂದರೆ ಕೊಡಲ್ಲ, ತಾವು ಬರ್ಬೋದು. ಇದಿಷ್ಟು ವಾಟಾಳ್ ನಾಗರಾಜ್ ಅವರು ಮಾತಾಗಿದ್ದು. ನಾಳೆ ಬಂದ್ ನಾವು ಮಾಡ್ತೀವಿ ಅಂತಿದ್ರೆ, ಹಾಗಾಗಿ ನಾಳಿನ ಬಂದ್ ಯಾವ ರೀತಿಯಾಗಿರುತ್ತೆ, ಯಾರೆಲ್ಲ ಬೆಂಬಲ ಕೊಡ್ತಾರೆ, ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ರಮೇಶ್ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.